ತ್ರಿವಿಕ್ರಮ್ದೆ. ನೀನೇನು ಹೇಳು ಶಿವಾನಿ? ಆ ಸುಂದರಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನಿನ್ನ ಮದುವೆ ಆಗೋದು ನಾನು. ನನ್ನ ಎದೆಗಿಡಿದು ಹಿಂಗಿರೋ ಅರ್ಧಾಂಗಿ ನೀನು. ತ್ರಿಶೂಲ್, ಏನಾಗಿದೆ ನಿನ್ಗೆ? ಯಾಕೆ ಹೀಗೆ ಹುಚ್ಚಂತರ ಆಡ್ತಿದ್ಯಾ? ನನಗೆ ಹುಚ್ಚನ್ ಪಟ್ಟ ಕಟ್ಟಿದ್ದು ನೀನೆ. ಮದುವೆ ಆದ್ಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದ್ದು ನೀನೆ. ಇವಾಗ ಸರಿ ಮಾಡ್ಬೇಕಾಗಿರೋದು ನೀನೆ. ತ್ರಿಶೂಲ್, ನಾನು ಮದುವೆ ಆಗೋದು ತ್ರಿವಿಕ್ರಮ್ನ, ನಿನ್ನಲ್ಲ. ಭ್ರಮೇಲಿ ಬದುಕೋದನ್ನ ಬಿಟ್ಬಿಡು. ನನ್ನ ಪ್ರೀತಿ ಸಾಲನ್ನು ಭ್ರಮೇಲಿರೋದು ನೀನು. ಒಂದ್ಸರಿ ನಿನ್ನ ಹೃದಯದ ಬಡಿತನ ಪ್ರಶ್ನೆ ಮಾಡಿ ಕೇಳು. ಪ್ರತಿ ಬಡಿತದಲ್ಲೂ ತ್ರಿಶೂಲ್ ಅನ್ನೋ ಹೆಸರಿದೆ. ನನ್ನ ಹೃದಯದಲ್ಲಿರೋ ಹೆಸರು ಉಸಿರು ನನ್ನ ಆದಿ ತ್ರಿವಿಕ್ರಮ್ದೆ. ನೀನೇನು ಹೇಳು ಶಿವಾನಿ? ಆ ಸುಂದರಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನಿನ್ನ ಮದುವೆ ಆಗೋದು ನಾನು. ನನ್ನ ಎದೆಗಿಡಿದು ಹಿಂಗಿರೋ ಅರ್ಧಾಂಗಿ ನೀನು. ಇವನು ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ? ಯಾಕೆ ಇಷ್ಟೊಂದು ಹಠ ಇವನ್ಗೆ? ನನ್ನ ಮನಸ್ಸಲ್ಲಿರೋದು ಆದಿಶೇಷನೇ ಹೊರತು ಬೇರೆ ಯಾರು ಅಲ್ಲ ಅನ್ನೋದನ್ನ ಇವನ್ಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ಏನ್ ಮಾಡ್ಲಿ ನಾನು? ಶಿವಾನಿ, ಯು ನೋ ವಾಟ್, ಐ ಆಮ್ ಸೋ ಹ್ಯಾಪಿ ಟುಡೇ. ಇದೇ ಖುಷಿನಲ್ಲಿ ನಿಮ್ ಜೊತೆ ಕಾಲ ಕಳಿಬೇಕು ಅಂತ ಬಂದಿದ್ದೀನಿ, ಗೊತ್ತಾ? ಶಿವಾನಿ ಅವರೇ, ನಾ ಇಷ್ಟೊಂದು ಹ್ಯಾಪಿಯಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನೀವೇನೋ ಮಾತಾಡ್ತಾನೆ ಇಲ್ವಲ್ಲ? ಏಕೆ, ಏನಾಯ್ತು? ಹಾ, ಏನಿಲ್ಲ. ಕಮಾನ್ ಶಿವಾನಿ ಅವರೇ, ಟೆಲ್ ಮೀ, ಏನಾಯ್ತು ಅಂತ ಹೇಳಿ. ಅದು ಸ್ವಲ್ಪ ತಲೆನೋವು ತ್ರಿವಿಕ್ರಮ್. ತಲೆನೋವಾ? ಟ್ಯಾಬ್ಲೆಟ್ ತೊಗೊಂಬರ್ತೀನಿ ರೀ. ತ್ರಿವಿಕ್ರಮ್, ಟ್ಯಾಬ್ಲೆಟ್ಸ್ ಎಲ್ಲ ಏನೂ ಬೇಡ. ತಲೆನೋವು ಈಗ ಸ್ವಲ್ಪ ಕಮ್ಮಿ ಆಯಿತು. ಶಿವಾನಿ ಅವರೇ, ಡೋಂಟ್ ವರಿ. ಸ್ವಲ್ಪ ಹೊತ್ತು ಮುಂಚೆ ನನಗೂ ತಲೆನೋವ್ತಾ ಇತ್ತು, ಆದರೆ ಒಳ್ಳೆ ಸೊಲ್ಯೂಷನ್ ಸಿಕ್ತು. ತಲೆನೋವೇ ಕ್ಯೂರ್ ಆಗೋಯ್ತು. ಶಿವಾನಿ ಅವರೇ, ಅವತ್ತಿಂದ ಏನೋ ಹೇಳಬೇಕು ಅಂತಿದ್ರಲ್ಲ, ಇವತ್ತು ಹೇಳಿ, ನಾನೆಲ್ಲ ಕೇಳಿಸ್ಕೊತೀನಿ. ಅದೇನೋ ಫಿಲಾಸಫಿ ಚಾಪ್ಟರ್ ಜನ್ಮ ಜನ್ಮಾಂತರ ಅಂತೆಲ್ಲ ಹೇಳ್ತಿದ್ರಲ್ಲ, ಅದನ್ನ ಇವಾಗ ಹೇಳಿ. ಐ ಆಮ್ ರೆಡಿ ಟು ಹಿಯರ್. ತ್ರಿವಿಕ್ರಮ್, ಅದು ಏನಂದ್ರೆ, ಆ ಸುಂದರಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನಿನ್ನ ಮದುವೆ ಆಗೋದು ನಾನೇ. ನನ್ನ ಎದೆಗಿಡಿದು ಹಿಂಗಿರೋ ಅರ್ಧಾಂಗಿ ನೀನು. ಕಮಾನ್ ಶಿವಾನಿ ಅವರೇ, ಅದೇನು ಅಂತ ಹೇಳಿ. ತ್ರಿವಿಕ್ರಮ್, ಇವತ್ತು ಬೇಡ, ಇನ್ನೊಂದಿನ ಹೇಳ್ತೀನಿ. ಓಕೆ ಶಿವಾನಿ ಅವರೇ, ಯು ನೋ ವಾಟ್, ನನ್ನ ದಾರಿಗೆ ಯಾರು ಅಡ್ಡ ಬರಲ್ಲ. ಇದ್ದಿದ್ದೊಂದು ಕಲ್ಲು, ಅದನ್ನು ಬ್ಲಾಸ್ಟ್ ಮಾಡೋ ಗ್ರೆನೇಡ್ ಸಿಕ್ಕಾಯ್ತು.
ಬ್ಲಾಸ್ಟ್ ಮಾಡ್ತಾ ಇರೋದೆ. ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ನಾನು ನಮ್ಮ ಪ್ರೀತಿಗೆ ಯಾರು ಅಡ್ಡ ಬರಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ. ಯಾಕೆ ಪ್ರಶ್ನೆ ಮೂಡ್ತು ನಿಮ್ಗೆ? ಇದು ಬೇರೆನೆ. ಒಂದು ಕೆಲಸ ಅನ್ಕೊಂಡಿದ್ದೆ, ಅದ್ರ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೇ. ಆ ಕೆಲಸ ಏನಾದರೂ ಮುಗಿದ್ಬಿಟ್ರೆ. ತ್ರಿವಿಕ್ರಮ್, ಮೊದಲೇ ನನ್ನ ಮನಸ್ಸು ಸರಿಯಿಲ್ಲ. ನೀವು ಹೀಗೆಲ್ಲ ಮಾತಾಡಿ ಮತ್ತಷ್ಟು ಗೊಂದಲನ ಜಾಸ್ತಿ ಮಾಡಬೇಡಿ. ನೇರವಾಗಿ ಏನು ಅಂತ ಹೇಳಿ. ಏನಿಲ್ಲ ಶಿವಾನಿ ಅವರೇ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ರಾತ್ರಿ ಟೆಕ್ಸ್ಟ್ ಮಾಡ್ತೀನಿ. ಬಾಯ್. ತ್ರಿವಿಕ್ರಮ್, ತ್ರಿವಿಕ್ರಮ್ ಯಾಕಷ್ಟು ವಿಚಿತ್ರವಾಗಿ ಮಾತಾಡಿ ಹೋದ್ರು? ಕಾರಣ ಇದೆ ಶಿವಾನಿ. ಆ ತ್ರಿಶೂಲ್ನ ಮನೆಯಿಂದ ಹೊರಗಡೆ ಹಾಕೋಕೆ ಒಂದು ಸೊಲ್ಯೂಷನ್ ಸಿಕ್ತು. ಅದಕ್ಕೆ ನನಗೆ ಆಡ್ತಿರೋದು. ಆದಷ್ಟು ಬೇಗ ತ್ರಿಶೂಲ್ ಲವರ್ ಯಾರು ತಿಳ್ಕೊಂಡು ಅವಳ ಕತೆ ಮುಗಿಸ್ತೀನಿ. ತ್ರಿಶೂಲ್ ತನ್ನ ಗರ್ಲ್ ಫ್ರೆಂಡ್ ಕಳ್ಕೊಂಡು ವಿಲಾ ಅಂತ ಒತ್ತಾಡಿ ಬರೀ ಮನೆ ಮಾತ್ರ ಅಲ್ಲ, ಇಡೀ ಊರ್ನೇ ಬಿಟ್ಟು ಹೋಗ್ಬೇಕು. ಹಾಗೆ ಮಾಡ್ತೀನಿ. ಪಾಪ ತ್ರಿಶೂಲ್, ನಿಂಗ್ ಗರ್ಲ್ ಫ್ರೆಂಡ್ ಲೈಫ್ ನನ್ನಿಂದ ಎಂಡ್ ಆಗುತ್ತೆ. ಗರ್ಲ್ ಫ್ರೆಂಡ್ ಮಾತ್ರ ಅಲ್ಲ, ನಿನ್ ಲೈಫ್ ಎಂಡ್ ಆಗುತ್ತೆ. ಬರಬೇಕು ದತ್ತು ಪುತ್ರರು. ಕುಶಲವೇ, ಕ್ಷೇಮವೇ? ಊರೆಲ್ಲ ಅಲ್ದಾಡ್ಕೊಂಡು ಬಂದಾಯ್ತಾ? ಇಷ್ಟು ಬೇಗ ಎಲ್ಲಿ ಮುಗ್ದಿರತ್ತೆ ಮಾವ? ಸ್ಮಾಲ್ ಬ್ರೇಕ್ ತಗೊಂಡು ಮನೆಗೆ ಬಂದಿರ್ತಾನೆ. ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಹೀಗೆಲ್ಲ ಆಗುತ್ತೆ. ಇಷ್ಟು ದಿನ ಮನೆ ಕೆಲಸದವನಾಗಿದ್ದ, ಎಲ್ಲ ಕೆಲಸನೂ ಹೇಳ್ಬೋದಾಗಿತ್ತು. ಈಗ ಮನೆ ಮಗ ಆಗ್ಬಿಟ್ಟಿದೀಯ, ಏನು ಕೆಲಸ ಹೇಳಕ್ಕಾಗಲ್ಲ. ಆಡಿದ್ದೆ ಆಟ. ಅಯ್ಯೋ, ಆ ಥರ ಎಲ್ಲ ಯಾಕೆ ಹೇಳ್ತಿದ್ದೀರಮ್ಮವ? ನಾನಿನ್ನೂ ಏನು ಕೆಲಸ ಹೇಳಿದ್ರು ಮಾಡ್ತೀನಿ. ನಾನು ಈ ಮನೆಗೆ ದತ್ತು ಮಗ ಆಗಿ ಬಂದಿರ್ಬೋದಷ್ಟೇ, ಆದರೆ ನಾನು ಬದಲಾಗಿಲ್ಲ. ಯಾರೋ ನಿನ್ ಮಾವ? ಇವರೇ ಮಾವ. ಅಮ್ಮ ಏನು ಅಮ್ಮನ ಹೀಗೆಲ್ಲ ಕರೀತಿಯಲ್ಲ, ಎಷ್ಟೋ ಧೈರ್ಯ ನಿನ್ಗೆ? ದಮಯಂತಿ, ಯಾಕಮ್ಮ ಅವನ್ ಯಾಕೆ ನೀನ್ ಬೈತಾ ಇದೀಯಾ? ಅವನು ಈ ಮನೆ ಮಗ ಅಂದ್ಮೇಲೆ ಅವನಿಗೆ ನೀ ತಾಯಿ ತಾನೆ. ಅವ್ನ ಈ ಮನೆ ಮಗ ಅನ್ನೋದು ಅವ್ರ ಪಾಲ್ಗೆ ಮಾತ್ರ, ನಮ್ ಪಾಲ್ಗಲ್ಲ. ಅಲ್ಲಮ್ಮವ್ರೆ, ಅದು ದೊಡ್ಡ ಯಜಮಾನ್. ಶಟ್ ಅಪ್. ನೋಡು, ಈ ಸಂಬಂಧಗಳು ಏನೇ ಇದ್ರು ಅವ್ರ ಮುಂದೆ ಮಾತ್ರ. ಅವ್ರು ಇಲ್ದೇ ಇರೋವಾಗ ಮಾವ ಅಮ್ಮ ತಂಗಿ ಅಂದ್ರೆ ಸರಿ ಹೋಗಲ್ಲ. ಬಾವಾಜಿ ಹೇಳಿದ್ರು ಅಂತ ನಿನ್ನ ನೀ ಮನೆ ಮಗ ಅಂತ ಒಪ್ಕೊಳಕ್ ಆಗಲ್ಲ. ಮಾವ ಅಂತ ಕರಿಬೇಡ ನನ್ನನ್ನು. ನನ್ನನ್ನು ಅಷ್ಟೇ ತಂಗಿ ಅಂತ ಕರಿಬೇಡ. ಬಾಬಾಜಿ ಇಲ್ದೇ ಇದ್ದಕ್ಕೆ ಏನಾದ್ರೂ ಬಾಲ ಬಿಚ್ಚಿದ್ರೆ ಗೋವಿಂದ, ಅಮ್ಮ ನಿಮ್ಗೀಗ ಅರ್ಥ ಆಗಲ್ಲ. ಮಗ, ಬೇಜಾರು ಮಾಡ್ಕೋಬೇಡ. ಇದೆಲ್ಲ ಸ್ವಲ್ಪ ದಿನ ಅಷ್ಟೇ. ಆಮೇಲೆ ಎಲ್ರಿಗೂ ಅರ್ಥ ಆಗುತ್ತೆ. ಆಗ ಎಲ್ಲ ಸರಿ ಹೋಗುತ್ತೆ. ಯೋಚನೆ ಮಾಡಬೇಡ. ನಿನಗೆ ನಾನಿದ್ದೀನಿ, ಧೈರ್ಯವಾಗಿರು. ತ್ರಿಶೂಲ್, ಯಾಕೆ ಡಲ್ ಆಗಿದೆಯಾ? ಹಾಗೇನಿಲ್ಲ, ಅದು ಏನೋ ಯೋಚನೆ ಮಾಡ್ತದೆ ಚಿಕ್ಕ ಯಜಮಾನ್ರೆ ಅಷ್ಟೇ. ನಿನಗೆ ಎಷ್ಟೊತ್ತು ಹೇಳಿದ್ದೀನಿ ಚಿಕ್ಕ ಯಜಮಾನ್ರೆ ಅಂತ ಕರಿಬೇಡ ಅಂತ. ನೀವು ಎಷ್ಟೇ ಹೇಳಿದ್ರು ನನಗೆ ಅದೇ ಅಭ್ಯಾಸ ಆಗೋಯ್ತು ಚಿಕ್ಕ ಯಜಮಾನ್ರೆ. ನೋಡು, ಮತ್ತೆ ಹಾಗೆ ಕರಿತಿದ್ಯಾ. ನಾವಿಬ್ರು ಬ್ರದರ್ಸ್. ನೀ ನನಗೆ ಚಿಕ್ಕ ಯಜಮಾನ್ ಅಂತ ಕರೆಯೋದು ನನಗೆ ಇಷ್ಟ ಆಗಲ್ಲ. ಬೇರೆ ಏನಂತ ಕರಿಬೇಕು ಗೊತ್ತಾಗ್ತಿಲ್ಲ. ಡೂ ಒನ್ ಥಿಂಗ್, ಬ್ರೋ ಅಂತ ಕರಿ. ಬ್ರೋ ಅಂತನಾ? ನಾನು ನಿಮ್ಮನ್ನು ಬ್ರೋ ಅಂತ ಕರೆದ್ರೆ
ತಪ್ಪಾಗತ್ತೆ ಚಿಕ್ಕ ಯಜಮಾನ್ರೆ. ವಾಟ್ಸ್ ರಾಂಗ್ ತ್ರಿಶೂಲ್? ನಾವಿಬ್ರು ಬ್ರದರ್ಸ್ ಅಂದಮೇಲೆ ನೀ ನನಗೆ ಬ್ರೋ ಅಂತ ಕರೆಯೋದು ತಪ್ಪೇನಿಲ್ಲ. ಅಲ್ಲ ಅದು ತ್ರಿಶೂಲ್, ನಿನ್ನ ಜೊತೆ ಇಷ್ಟೊಂದು ಫ್ರೆಂಡ್ಲಿ ಆಗಿದ್ದೀನಿ, ಇನ್ನ ಕ್ಲೋಸ್ ಆಗಬೇಕು ಅಂತ ಇದ್ದೀನಿ. ನೀನು ನೋಡಿದ್ರೆ ನಮ್ಮಿಬ್ರ ಮಧ್ಯೆ ಗ್ಯಾಪ್ ತರ್ತಾ ಇದೆಯಾ? ಏಕೆ? ನಾನು ನಿನ್ನ ಬ್ರದರ್ ಆಗಿದ್ದು ಇಷ್ಟ ಇಲ್ವಾ? ಅಯ್ಯಯ್ಯೋ, ನಾನೆಲ್ಲ ಹಾಗಂದೆ. ನಾನು ನಿಮ್ಮ ಚಿಕ್ಕ ಯಜಮಾನ್ರು ಅಂತಾನೆ ಕರಿತೀನಿ. ನೋ ಕಾಲ್ ಮೀ ಬ್ರೋ. ಇನ್ನು ಮುಂದೆ ಬ್ರೋ ಅಂತಾನೆ ಕರಿಬೇಕು. ಬ್ರೋ, ಗುಡ್. ತ್ರಿಶೂಲ್, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು. ಕೇಳಿ. ಡ್ಯಾಡ್ ಹೇಳ್ತಾ ಇದ್ರು ನಿಂಗೆ ಯಾವುದೋ ಹುಡುಗಿನ ಲವ್ ಮಾಡ್ತಿದ್ಯಂತೆ. ಯಾರು ಅಂತ ನನಗೆ ಹೇಳಲ್ವಾ? ಅದು ಯಾಕೆ ಬ್ರೋ? ನನ್ನ ಹತ್ರ ಹೇಳ್ಕೊಳಕ್ಕೂ ನಾಚಿಕೆನಾ? ಹೇಳು ಬ್ರೋ. ನಿಂಗೆ ಯಾರು ಅಂತ ಹೇಳಿದ್ರೆ ಮನೆಯವ್ರ ಹತ್ರ ನಾನೇ ಮಾತಾಡಿ ಎಲ್ರಿಗೂ ಒಪ್ಪಿಸ್ತೀನಿ. ಅದು ನನ್ನ ಹುಡುಗಿ. ಹೇಳು ಬ್ರೋ, ಯಾರ ಲಕ್ಕಿ ಗರ್ಲ್? ಚಿಕ್ಕ ಯಜಮಾನ್ರಿಗೆ ಶಿವಾನಿ ನನ್ನ ಹುಡುಗಿ ಅಂತ ಹೇಳಿದ್ರೆ ಇಲ್ಲಿ ಏನೋ ಒಂದಾಗಿ ನನ್ನ ಲೈನ್ ಕ್ಲಿಯರ್ ಆಗಿಬಿಡುತ್ತೆ ಅಂತ ಅನಿಸ್ತಾ ಇದೆ. ಹೇಳ ಗರ್ಲ್ ಫ್ರೆಂಡ್ ಹೆಸರು ಹೇಳಕ್ಕೆ ಇಷ್ಟೊಂದು ಲೇಟಾ? ಏಕೆ, ನನಗೆ ಹೇಳಬಾರ್ದು ಅಂತನಾ? ಹಾಗಲ್ಲ ಬ್ರೋ, ಅದು ನಾನು ಹೇಳಿದ್ರೆ ನೀವು ಏನು ಅನ್ಕೊಂತೀರೋ ಅಂತ. ನಾನೇನು ಅನ್ಕೋತೀನಿ? ಹ್ಯಾಪಿ ಆಗ್ತೀನಿ. ಕಮಾನ್ ಬ್ರೋ, ಹೇಳು. ಅದು ಹೇಳು ತ್ರಿಶೂಲ್, ನೀನ್ ಹೇಳೋದಿಲ್ಲ, ಕಾಯ್ತಾ ಇದ್ದೀನಿ. ಕಮ್ ಆನ್. ಬ್ರೋ, ಇವತ್ತು ಬೇಡ, ಇನ್ನೊಂದು ದಿವಸ ಹೇಳ್ತೀನಿ. ಯಾಕೆ? ಇವತ್ತೇನಾಗಿದೆ? ನನ್ನ ಬ್ರೋ ಅಂತ ಇನ್ನೂ ಕನ್ಸಿಡರ್ ಮಾಡಿಲ್ವಾ? ನೀವು ನನ್ನ ಬ್ರೋ ಆಗಿರೋದಕ್ಕೆ ಇನ್ನೊಂದು ದಿವಸ ಹೇಳ್ತೀನಿ ಎಂದಿದ್ದು. ಅಂದ್ರೆ ಬ್ರದರ್ಗೆ ಹಾಗೆ ಹೇಳ್ಬಿಡಕ್ಕಾಗತ್ತಾ? ಕರ್ಕೊಂಡೋಗಿ ಡೈರೆಕ್ಟಾಗಿ ಪರಿಚಯ ಮಾಡಿಸ್ತೀನಿ. ಪರಿಚಯ ಆಮೇಲೆ ಮಾಡಿಸು ಅಂತೆ. ಮೊದ್ಲದ್ ಯಾರು ಅಂತ ಹೇಳು. ನಾನು ಹೇಳಲ್ಲ. ತ್ರಿಶೂಲ್, ನಂಗೆ ನಿದ್ದೆ ಬರ್ತದೆ, ಮಲ್ಕೋಬೇಕು. ಗುಡ್ ನೈಟ್ ಬ್ರೋ. ಇವನ್ ಜೊತೆ ಕ್ಲೋಸ್ ಆದ್ರೆ ಬಾಯ್ ಬಿಡ್ತಾನೆ ಅನ್ಕೊಂಡೆ. ಇವನ್ ಬಾಯ್ ಬಿಡೋ ಥರ ಇಲ್ಲ. ಏನ್ ಮಾಡದೆ ಚಿಕ್ಕ ಯಜಮಾನ್ರೆ, ಶಿವಾನಿ ಬದಲಾಯಿಸಿ ಮಾಡಿಲ್ಲ. ಇವಾಗಲೇ ವಿಷಯ ಗೊತ್ತಾಗೋದ್ರೆ ಅವಳು ನೋಡಿದ ದೂರ ಆಗ್ಬಿಡ್ಬೋದು. ಅದಕ್ಕೆ ಶಿವಾನಿ ನನ್ನನ್ನು ಒಪ್ಪಿದ್ಮೇಲೆ ನಿಮಗೆಲ್ಲ ಹೇಳೋದು. ಸಾರಿ ಚಿಕ್ಕ ಯಜಮಾನ್ರೆ. ಸುಂದ್ರಿ, ಏನ್ ನಡೀತಿದೆ ನನ್ನ ಜೀವನದಲ್ಲಿ? ಒಂದ್ ಕಡೆ ನನ್ನ ಆದಿಶೇಷನ ಸೇರೋದಕ್ಕಾಗ್ತಿಲ್ಲ. ಆದಿಶೇಷನ ಸೇರ್ದೆ ನಾಗಮಣಿನ ಕದ್ದದಷ್ಟ್ರ ಬಗ್ಗೆ ಸುಳಿವು ಸಿಗೋದಿಲ್ಲ. ಏನ್ ಮಾಡ್ಲಿ ನಾನೀಗ? ಎಲ್ರು ಬದುಕ್ತಾರ, ನನ್ನ ಬದುಕು ಸಹಜವಾಗೋದು ಯಾವಾಗ? ತ್ರಿವಿಕ್ರಮೇ ನನ್ನ ಆದಿಶೇಷ ಅಂತ ತಿಳಿದ್ಮೇಲೂ ಅವನನ್ನ ಮನಸ್ಫೂರ್ತಿಯಾಗಿ ಪ್ರೀತಿಸೋದಕ್ಕಾಗ್ತಿಲ್ಲ ನನ್ನ ಕೈಲಿ. ಮಧ್ಯೆ ತ್ರಿಶೂಲ್ ಬಂದು ಕಾಟ ಕೊಡ್ತಾನೆ. ಅವನ್ಗದು ಹುಡುಗಾಟ ಆಗಿರ್ಬೋದು, ಆದ್ರೆ ನನಗೆ ಪ್ರಾಣ ಸಂಕಟ. ನಾನು ಹೋದ ಜನ್ಮದ ಪ್ರೀತಿ ಹುಡ್ಕೊಂಡು ಭೂಮಿಗೆ ಬಂದಿದ್ದೀನಿ ಅಂತ ತ್ರಿವಿಕ್ರಮ್ ಹತ್ರ ಹೇಗೆ ಹೇಳ್ಕೊಳ್ಳಿ? ಒಂದ್ ಕಡೆ ಮನ್ಸ್ ಗಟ್ಟಿ ಮಾಡ್ಕೊಂಡು ಹೇಳಿ ಅವನ ಜೊತೆ ಖುಷಿಯಾಗಿರೋಣ ಅನ್ಸುತ್ತೆ. ಆದ್ರೆ ತ್ರಿವಿಕ್ರಮ್ಗೆ ಹಳೆ ನೆನಪುಗಳು ಯಾವುದೂ ಇಲ್ವಲ್ಲ ಸುಂದ್ರಿ? ಇತ್ತೀಚೆಗೆ ಅವ್ರು ಕೂಡ ವಿಚಿತ್ರವಾಗಿ ಆಡ್ತಿದ್ದಾರೆ. ಸುಂದ್ರಿ, ಇದಕ್ಕೆಲ್ಲ ಆದಷ್ಟು ಬೇಗ ಪರಿಹಾರ ಸಿಗುತ್ತಲ್ವಾ? ಎಲ್ಲ ಸರಿ ಹೋಗಿ ನನ್ನ ಆದಿಶೇಷ ನನಗೆ ಸಿಗ್ತಾನೆ ಅಲ್ವಾ?
ನೋಡು ಸುಂದ್ರಿ, ಮನೆಗೆ ಬಂದು ಕಾಟ ಕೊಟ್ಟಿದ್ ಮುಗೀತು, ಈಗ ಮೆಸೇಜ್ ಮಾಡ್ತಿದ್ದಾನೆ. ಇವನ್ ಯಾಕೆ ಹೀಗಾಡ್ತಾನೆ, ಕಾಟ ಕೊಡ್ತಾನೆ, ಎಷ್ಟು ಕೋಪ ಬರುತ್ತೆ ಗೊತ್ತಾ? ಅಂದ್ರೆ ಹಗ್ ಮೀ ಮೋರ್ ಅಂತಾನಾ? ಅಲ್ಲ, ಹುಚ್ಚಿನ ಥರ ಮೆಸೇಜ್ ಮಾಡ್ಬೇಡ, ಮಲ್ಕೋ ಅಂತ. ಕನ್ಸಲು ನೀನೇ ಬಂದು ಕಾಡೋವಾಗ ನಿದ್ದೆ ಹೇಗೆ ಬರುತ್ತೆ ಶಿವಾನಿ? ನೀನ್ ಹೀಗೆ ಮಾಡಿದ್ರೆ ಅಲ್ಲಿಗೆ ಬಂದು ಬೈತೀನಿ ತ್ರಿಶೂಲ್. ನಾನು ನೋಡಬೇಕು ಅನ್ನೋ ಆಸೆಗೆ ಬೈಯೋಗಿ ಬರ್ತೀನಿ ಅನ್ನೋ ನೆಪ ಅಲ್ವಾ? ಯಾಕೇನು ರಿಪ್ಲೈ ಮಾಡ್ತಿಲ್ಲ? ನಾನು ಹೇಳಿದ ನಿಜ ಅಲ್ವಾ? ತ್ರಿಶೂಲ್, ಈ ವಿಷಯದಲ್ಲಿ ಯಾಕೆ ಹುಡುಗಾಟ ಆಡ್ತಿದ್ಯಾ? ಇದು ತುಂಬಾ ಗಂಭೀರವಾಗಿರೋ ವಿಷಯ. ಅಬ್ಬಾ, ಅಂತೂ ನನ್ನ ಪ್ರೀತಿ ಎಷ್ಟು ಗಂಭೀರ ಅನ್ನೋದು ನಿನಗೆ ಅರ್ಥ ಆಯ್ತಲ್ಲ. ಥ್ಯಾಂಕ್ಸ್ ಶಿವಾನಿ. ಇವನ್ ಯಾಕೆ ಹೀಗೆ ನಗ್ತಾ ಇದ್ದಾನೆ? ಏನಾಯ್ತು ಇವನಿಗೆ? ಏನೋ ಮಾಡ್ತಿದ್ಯಾ? ಅದು ನಾನು ಗರ್ಲ್ ಫ್ರೆಂಡಿಗೆ ಟೆಕ್ಸ್ಟ್ ಮಾಡ್ತಾ ಇದ್ದೆ. ಎಲ್ಲಿ ತೋರ್ಸು ನೋಡೋಣ. ಹೇ, ಅದೆಲ್ಲ ತೋರ್ಸಕ್ಕಾಗಲ್ಲ, ಚಾನ್ಸೇ ಇಲ್ಲ. ಸುಮ್ಮನೆ ಮಲ್ಕೋತ್ಯಾ? ಈ ಟೈಮಲ್ಲಿ ಯಾರೋ ಟೆಕ್ಸ್ಟ್ ಮಾಡ್ತಾರ? ಬ್ರೋ, ಗರ್ಲ್ ಫ್ರೆಂಡ್ಸ್ಗೆ ಈ ಟೈಮಲ್ಲೇ ಟೆಕ್ಸ್ಟ್ ಮಾಡಬೇಕು, ಅವಾಗ ಪ್ರೀತಿ ಇನ್ನೂ ಗಟ್ಟಿ ಆಗತ್ತೆ. ಅಂದ್ರೆ ಈ ಅರ್ಧ ರಾತ್ರಿಲಿ ತಣ್ಣಗೆ ಬೀಸೋ ಗಾಳಿಲಿ ನಮ್ಮ ಗರ್ಲ್ ಫ್ರೆಂಡ್ಸು ನಮ್ಮ ಯೋಚನಲ್ಲೇ ಇರ್ತಾರೆ. ಅದೇ ಟೈಮ್ ಕರೆಕ್ಟಾಗಿ ನಾವು ಅವ್ರಿಗೆ ಗುಡ್ ನೈಟು, ಸ್ವೀಟ್ ಡ್ರೀಮ್ಸ್ ಅಂತೆಲ್ಲ ಮೆಸೇಜ್ ಕಳಿಸ್ಬಿಟ್ರೆ ನಮ್ಮ ಹುಡುಗ ನಮ್ಮ ಜೊತೆನೇ ಇದ್ದಾನೆ ಅನ್ನೋ ಫೀಲ್ ಬರುತ್ತೆ. ಲವ್ ಸ್ಟ್ರಾಂಗ್ ಆಗತ್ತೆ. ಅದೊಂದೇ ಅಲ್ಲ ಬ್ರೋ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ಮಧ್ಯರಾತ್ರಿ ಎಲ್ಲನೂ ತಿಂಡಿ ಆಯ್ತಾ, ಊಟ ಆಯ್ತಾ, ಕಾಫಿ ಆಯ್ತಾ, ಚಿಪ್ಸ್ ತಿಂಡಿ ಅಂತೆಲ್ಲ ಕೇಳ್ತಾ ಇದ್ರೆ ಆಹಾ, ಆಗೋ ಫೀಲಿಂಗೇ ಬೇರೆ. ಬ್ರೋ, ಸುಮ್ಮನೆ ಏನೇನು ಹೇಳಿ ನನ್ನ ತಲೆ ಕೆಡಿಸ್ಬೇಡ. ಮಲ್ಕೋತ್ಯಾ? ಓಕೆ ಬ್ರೋ, ನೀವು ಮಲ್ಕೊಳ್ಳಿ, ನಾನು ಮೆಸೇಜ್ ಮಾಡ್ಬಿಟ್ಟು ಮಲ್ಕೋತೀನಿ. ಗುಡ್ ನೈಟ್. ಹಾಯ್ ಶಿವಾನಿ. ಅರೆ, ತ್ರಿವಿಕ್ರಮ್ ಮೆಸೇಜ್ ಮಾಡಿದ್ದಾರೆ. ಹಾಯ್ ತ್ರಿವಿಕ್ರಮ್, ನೀವು ಮೆಸೇಜ್ ಮಾಡ್ತಾ ಇದ್ದೀರಾ? ಏನ್ ವಿಷಯ? ಏನಿಲ್ಲ, ಸುಮ್ಮನೆ ನಿಮ್ಮ ನೆನಪಾಯಿತು, ಅದಕ್ಕೆ ಮೆಸೇಜ್ ಮಾಡಿದೆ. ಓ, ಇದಾ ವಿಷಯ. ಚಿಕ್ಕ ಯಜಮಾನ್ರು ಮೆಸೇಜ್ ಮಾಡ್ತಾ ಇದ್ದಾರೆ, ಅದಕ್ಕೆ ಶಿವಾನಿ ನನಗೆ ರಿಪ್ಲೈ ಮಾಡ್ತಾ ಇಲ್ಲ. ನಾನೇನೋ ನೆಮ್ಮದಿಯಾಗಿ ಮೆಸೇಜ್ ಮಾಡ್ತಾ ಇದ್ದೆ, ಅದಕ್ಕೂ ಕಲ್ವಿತಾ? ಪರವಾಗಿಲ್ಲ, ಮೆಸೇಜ್ ಇಲ್ಲ ಅಂದ್ರೆ ಏನಂತೆ, ಮನ್ಸಿದೆಯಲ್ಲ, ಶಿವಾನಿ ಜೊತೆ ಒಳ್ಳೆ ಕನ್ಸು ಕಾಣ್ತೀನಿ.